ಯಾರಿಗ್ ಗೊತ್ತು? ನಮ್ ಜಮೀನಿಗೆ ನುಗ್ಗಿ ಏನೋ ಮಾಡ್ತಾ ಇದ್ರು. ಹೋಗಿ ಅಂದ್ರೆ ಹೋಗ್ತಿಲ್ಲ. ಯಾರೋ ಆದಿಶೇಷ ಅಂತೆ. ಆದಿಶೇಷನ? ನೀವು ಸಂಸ್ಥಾನಕ್ಕೆ ಬಂದಿದ್ರಿ, ಇಲ್ಲೇನು ಮಾಡ್ತಿದ್ದೀರಿ? ಶೋಧನೆ. ಈ ಜಮೀನು ಇನ್ನೂ ನಿಮ್ದೇ ಏನೋ? ನಮ್ದು ಅನ್ಕೊಂಡ್ರೆ ನಮ್ದು, ಆದರೆ ಸಂಸ್ಥಾನಕ್ಕೆ ಕೊಡ್ತಿದ್ದೀವಿ. ಮಾತು ಕೊಟ್ಟಾಗೈತೆ, ರಿಜಿಸ್ಟರ್ ಮಾಡ್ಕೊಡ್ಬೇಕು. ಶಭಾಷ್. ಈ ಜಮೀನಲ್ಲಿ ಏನಿದೆ ಅಂತ ಗೊತ್ತಿದ್ದು ಕೊಡ್ತಿದ್ದೀರಲ್ಲ. ಆಗ್ಲೂ ಇದನ್ನೇ ಹೇಳಿದ್ರಿ. ಏನಿದೆ ಇಲ್ಲಿ? ತಮಗೂ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ. ಹರಿ ಓಂ. ನಮಸ್ಕಾರ. ಹೇಳಿ. ರಿಜಿಸ್ಟ್ರೇಷನ್ಗೆ ಇನ್ನು ಕೆಲವೇ ದಿನಗಳಿರೋದು. ಹೌದು. ನೀವು ಕೊಡ್ತಿರೋ 20 ಎಕರೆ ಜಮೀನಿನ ಪತ್ರಗಳು ಬೇಕು ನನಗೆ. ಲೀಗಲ್ ಒಪಿನಿಯನ್ ತಗೋಬೇಕು. ಸಂಸ್ಥಾನದ್ದು ಅಂತೀರಿ, ಯಾರೋ ದೇಣಿಗೆ ಕೊಟ್ಟಿರ್ತಾರೆ. ಪತ್ರಗಳು ಸರಿಯಾದ ಕ್ರಮದಲ್ಲಿ ಆಗಿದೆಯೋ ಇಲ್ವೋ ಅನ್ನೋ ಕನ್ಫರ್ಮೇಷನ್ ಬೇಕು. ಅದ್ರ ಅಗತ್ಯ ಇಲ್ಲ ಸ್ವಾಮಿ. ಈಗ ನಾವು ಆ 20 ಎಕರೆ ಕೊಡೋ ಪ್ರಮೇಯವೇ ಇಲ್ಲ. ಯಾಕೆ ನೋಡಿ, ದಯವಿಟ್ಟು ಮಾತಿಗೆ ತಪ್ಪಬೇಡಿ. ನೆನಪಿಟ್ಕೊಳ್ಳಿ, ನೀವು 20 ಎಕರೆ ಜಮೀನನ್ನ ಸಾವಿತ್ರಿ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟ ಮೇಲೆ ಸಾವಿತ್ರಿ ತನ್ನ 3 ಎಕರೆ ಜಮೀನನ್ನ ಸಂಸ್ಥಾನದ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡೋದು. ತಮ್ಮ ಮನೇಲಿ ಒಮ್ಮತವೇ ಇಲ್ಲ ಅಂತ ಕಾಣುತ್ತೆ. ನಮಗೆ ಯಾವ 20 ಎಕರೆನೂ ಬೇಡ, 3 ಎಕರೆನೂ ಸಂಸ್ಥಾನಕ್ಕೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಯಾರು? ತಮ್ಮ ಸೊಸೆ ಸಾವಿತ್ರಿ. ಜಮೀನು ಅವ್ರ ಹೆಸರಲ್ಲೇ ಇರೋದ್ರಿಂದ ಅವ್ರ ಮಾತಿಗೆ ನಾವು ಹೆಚ್ಚು ಮಹತ್ವ ಕೊಡ್ತೀವಿ. ವಿಷಯ ಮುಂದುವರೆದಿರೋದು ತಮಗೆ ತಿಳಿಸೇ ಇಲ್ಲ ಅನ್ಸುತ್ತೆ. ನಿಮ್ಮ ಮಗ ಸೊಸೆ ಸರಿಯಾಗಿ ವಿಷಯ ತಿಳ್ಕೊಂಡ ಮೇಲೆ ಹೊರಗಿನವ್ರ ಜೊತೆ ವ್ಯವಹಾರ ಮಾಡಿ ಸ್ವಾಮಿ. ಹರಿ ಓಂ. ಏನಿದೆ ಅಂತ ಕೇಳ್ತಿದ್ದೀರಿ? ಕೇಳಿದ ಮೇಲೆ ತಿಳಿಯುತ್ತೆ ನೀವೆಂಥ ಮನುಷ್ಯರು ಅಂತ. ಆಗ್ಲೂ ಜಮೀನು ಕೊಡೋ ನಿರ್ಧಾರಕ್ಕೆ ನೀವು ಅಂಟ್ಕೊಂಡಿದ್ರೆ ಒಪ್ತೀನಿ. ನೀವೇನು ಒಪ್ಪೋದು? ಮಾತು ಕೊಟ್ಟಾಗೈತೆ. ಸತ್ಯ ಅವ್ರೇನೋ ಹೇಳ್ತಿದ್ದಾರೆ, ಕೇಳೋಣ. ಸಾವಿತ್ರಿ, ಈಗಷ್ಟೇ ಅಮ್ಮಾಜಿ ಹತ್ರ ಹೋಗಿ ಬಂದಿದ್ದೆ. ಇದ್ರ ಬಗ್ಗೆ ಯೋಚನೆನೇ ಬೇಡ. ಈಗಿದು ನಮ್ದಲ್ಲ. ನಮಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ನಡಿಲಿಂದ ಹೋಗೋಣ. ಅಲ್ಲ ಸತ್ಯ. ಸಾವಿತ್ರಿ, ನೋಡಿದಿಲ್ಲ ಅಮ್ಮಾಜಿ ಹೇಗೆ ಮಾತಾಡಿದ್ರು ಅಂತ. ಕಡೆ ನಿರ್ಧಾರ ನಾವು ಕೊಡೋದು ಅಥವಾ ಮತ್ತೆ ಏನಾದರೂ ಬದಲಾವಣೆ ಇದೆಯಾ ಅಂತ ಕೊಂಕಾಗಿ ಮಾತಾಡಿದ್ರು. ಅದಕ್ಕೆ ಸರಿಯಾಗಿ ನಾವು ಕುಣಿದ್ರೆ ಏನಂಕತ್ತಾರೆ ಹೇಳೋ? ಬೇಡ, ಇಲ್ಲಿಂದ ಹೋಗೋಣ. ಸತ್ಯ ಹಾಗಲ್ಲ. ಸಾವಿತ್ರಿ, ರಿಜಿಸ್ಟ್ರೇಷನ್ ಆಗೋಗಿದ್ರೆ ಈ ಕುತೂಹಲ ಇರ್ತಿತ್ತಾ? ಮಾತು ಕೊಟ್ಟಾಗೈತೆ, ಜಮೀನು ಕೊಟ್ಟಿದ್ದೀವಿ ಅನ್ಕ. ನಡಿ. ತಾಯಿ ನಮಗ್ ತೋರಿಸಿರೋ ಸೂಚನೆಗಳು, ಈ ವ್ಯಕ್ತಿ ಇಲ್ಲಿಗೆ ಬಂದಿರೋದು, ಈ ಭೂಮಿಲಿ ಏನೋ ಇದೆ ಅಂತ ಹೇಳಿ ಯೋಚನೆ ಮಾಡಿದಷ್ಟು ಇನ್ನೂ ತಲೆ ಕೆಡುತ್ತೆ. ಜಮೀನ ಕೊಟ್ಟಾಗೈತೆ, ಬಿಟ್ಬಿಡು, ಮುಗೀತು. ನಾವಾಯ್ತು, ನಮ್ಮ ಸಂಸಾರ ಆಯ್ತು, ನಮಗೆ ಹುಟ್ಟೋ ಮಗು ಆಯ್ತು. ಇಷ್ಟೇ ನಮ್ಮ ಜಗತ್ತು. ಇದಕ್ಕೆ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನಂತೂ ಸುಮ್ಕಿರಕ್ಕಿಲ್ಲ. ನಡೀಲಿಂದ. ಅಲ್ಲ ಸತ್ಯ. ಬಾ ಸಾವಿತ್ರಿ, ಹೇಳಿದ ಅರ್ಥ ಮಾಡ್ಕೋ. ಸುಳ್ಳು, ಮೋಸ, ಸಂಸ್ಥಾನದವರಿಂದ ಸುಳ್ಳು. ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಮ್ಮಾಜಿಯವರು ಧ್ಯಾನದಲ್ಲಿದ್ದಾರೆ. ಅವ್ರನ್ನ ಯಾಕ್ರಿ ಬಿಟ್ರಿ ಒಳಗೆ? ಅದು ನಿಮ್ ತಲೆ. ಅಮ್ಮಾಜಿ, ಸುಳ್ಳು, ಕಪಟ, ಮೋಸ ನಾನು ಹೇಳಿದ್ದೆ. ಇದರ ನೆರಳು ನನ್ನ ಮೇಲೆ ಬೀಳಬಾರ್ದು ಅಂತ.
ಯಾಕೆ ಕೇಳ್ದೆ ಹೊರಟ್ಬಿಟ್ರು? ನನಗೂ ಒಂದು ಮಾತು ಹೇಳ್ದೆ ಹೋದ್ರು. ಎಷ್ಟೊತ್ತಾಯ್ತು ಹೋಗಿ? ಅವ್ರಾಗಲೇ ಹೊರಟು 1 ಗಂಟೆ ಆಯಿತು. ನಿಮ್ಗೆ ಫೋನ್ ಮಾಡಿದ್ದಾಳೆ ಅಂದರೆ ನೀವು ತಗೊಳ್ಳಿಲ್ಲ. ಊರ್ನಾಗೆ ಗಾಳಿ ಮಳೆ ಎಲ್ಲ ನೆಟ್ವರ್ಕು ಹಾಳಾಗೈತೆ. ಮಾವಂಗೆ ಯಾರ್ದಾದ್ರೂ ಫೋನ್ ಬಂದಿತ್ತಮ್ಮ? ಏನಪ್ಪ ಇದ್ದಕ್ಕಿದ್ದಂಗೆ ಹೊರಟ್ಬಿಟ್ರು. ಕಾಂಚನನ ಬರ್ತೀಯಾ ಅಂತ ಕೇಳಿದ್ರು. ಅವಳು ಯಾಕೆ ಏನು ಎತ್ತ ಅಂತ ಕೇಳೋ ಧೈರ್ಯ ಇರಲಿಲ್ಲ. ಕಾರತ್ತಿ ಕೂತು ಹೊರಟ್ಬಿಟ್ರು. ನೀನೊಂದ್ಸಲ ಫೋನ್ ಮಾಡಿ ನೋಡು ಸಾವಿತ್ರಿ. ಹೇಳು. ಹಲೋ ಮಾವ, ಇದ್ದಕ್ಕಿದ್ದಾಗೆ ಹೊರಟ್ಬಿಟ್ರಿ? ನಿಮ್ ಜೊತೆ ಮಾತಾಡೋದಿತ್ತು. ನಿಮ್ಮನ್ ಕೇಳ್ದೆ ಒಂದ್ ನಿರ್ಧಾರ ತಗೋಬೇಕಾಗ. ನನಗೆ ಇನ್ನೊಂದು ಕಾಲ್ ಬರ್ತಿದೆ, ನಾನು ಆಮೇಲೆ ಮಾತಾಡ್ತೀನಿ. ಸರಿ ಮಾವ, ನಾನೇ ಮಾಡ್ತೀನಿ. ಬೇಡ, ಮುಂದೆ ನೆಟ್ವರ್ಕ್ ಸಿಗಲ್ಲ. ಇನ್ನು ಜಮೀನಿನ ಪತ್ರಗಳನ್ನ ದೇವರ ಫೋಟೋ ಕೆಳಗಡೆ ಇಟ್ಟಿದ್ದೀನಿ, ಜೋಪಾನವಾಗಿ ನೋಡ್ಕೊ. ಮಾವ ಬಾಯ್. ಏನಂದ್ರು? ಏನಾದ್ರೂ ಅಂದಿದ್ರೆ ಅನ್ನಿಸ್ಕೋತಿದ್ದೆ. ಬೇಜಾರಾಗಿದೆ ಅವ್ರಿಗೆ. ಮಾತೇ ಆಡ್ಲಿಲ್ಲ, ಮಾತಾಡೋದಕ್ಕೆ ಅವಕಾಶನೂ ಕೊಡ್ಲಿಲ್ಲ. ಅವರಿಗೆ ಸಂಸ್ಥಾನ ಅಂದ್ರೆ ಅಷ್ಟಕ್ಕಷ್ಟೇ. ನಾವು ಅವರಿಗೆ ಒಳ್ಳೇದಾಗ ಮಾಡಿದ್ವಿ ನೋಡೋ, ಅದು ಬೇಜಾರಿರುತ್ತೆ ಅವರಿಗೆ. ಈ 3 ಎಕರೆ ಅವ್ರಿಗೆ ಯಾವ ಲೆಕ್ಕ? ಪ್ರಶ್ನೆ 3 ಎಕರೆದಲ್ಲ ಸತ್ಯ. ಅವ್ರ ಮಧ್ಯ ನಿಂತು ಸಂಧಾನ ಮಾಡಿಸಿದ್ದನ್ನ ಮೀರಿದ್ವಿ ಅಂತ ಅವ್ರಿಗೆ ಬೇಜಾರು. ಬೆಂಗಳೂರಲ್ಲಿ ಆಫೀಸಿಗೆ ಹೋದ್ಮೇಕೆ ಇದೆಲ್ಲ ಮರ್ತೆ ಹೋಗ್ತಾರೆ. ನಮ್ಮ ಮಗು ಆದ್ಮೇಕೆ ಇದೆಲ್ಲ ಗಾಳಿಗೆ ಹೋಗುತ್ತೆ. ಅಷ್ಟು ಕಾತರ ಐತೆ ನಮ್ಮ ಮಗು ಬಗ್ಗೆ. ಇನ್ನೇನಂದ್ರು? ಜಮೀನ್ ಪತ್ರನ ದೇವ್ರ ಫೋಟೋ ಕೆಳಗಡೆ ಇಟ್ಟಿದ್ದೀನಿ, ತಗೋ ಅಂದ್ರು. ಈಗೇನಾಯ್ತು ಅಂತ ಹೀಗೆ ಕೂಗಾಡ್ತಾ ಇದ್ದೀರಾ ಆದಿಶೇಷ? ಸುಳ್ಳು ಅಂದ್ರೆ ನಮಗಾಗದು. ಸುಳ್ಳಿನ ಆಶ್ರಯದಲ್ಲಿ ಆ ನಿಧಿ ನಿಮ್ಮ ಕೈವಶ ಆಗಲ್ಲ. ಬದಲಾಗಿ ನೀವು ನಿಮ್ಮ ಸಂಸ್ಥಾನದ ಅವನತಿ ಅಂತ ಯಾವ ಸುಳ್ಳು ನಾವು ಹೇಳಿಲ್ಲ. ಮತ್ತೆ ಸುಳ್ಳು. ನಾನ್ ನಿಮ್ ಜೊತೆ ಕೈ ಜೋಡ್ಸಕ್ಕಾಗೋದಿಲ್ಲ. ನಾನು ಇಲ್ಲಿಂದ ಹೊರಡ್ತೀನಿ. ಬಿಡಿದಾರೆ. ನನ್ನನ್ನು ಅಡ್ಡಗಟ್ಟಿದ್ರೆ ಸುಟ್ಟು ಹೋಗ್ತೀರಾ. ಕಾರಣ ಹೇಳಿದೆ, ನಾವ್ ಯಾರನ್ನು ಬಿಡಲ್ಲ. ಯಾಕೆ ಹಿಡಿದ ಕೆಲಸ ಅರ್ಧಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಾ? ನಿಜ ಹೇಳಿದ್ರೆ ಅವತ್ತೇ ಬಿಟ್ಟು ಹೋಗ್ತಾ ಇದ್ದೆ. ಯಾವ ಸುಳ್ಳಿನ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನಿಧಿ ಇರೋ ಜಮೀನು ನಿಮ್ಮ ಸಂಸ್ಥಾನಕ್ಕೆ ಸೇರಿದ್ದ? ಹೌದು, ನಮ್ಮ ಸಂಸ್ಥಾನಕ್ಕೆ ಸೇರುತ್ತೆ. ಆದ್ರೆ ಅದು ಬೇರೆಯವರ ಜಮೀನು. ಸಾವಿತ್ರಿ ಅವರಿಗೆ ಸೇರಿತ್ತು. ಅದನ್ನ ಕಾಣಿಕೆಯಾಗಿ ಸಂಸ್ಥಾನ ಕೊಡೋ ಹಾಗೆ ನೀವು ಮಾಡ್ತಿದ್ದೀರಾ. ಅದೆಲ್ಲ ನಿಮಗ್ ಬೇಡದ ವಿಷಯ. ಯಾಕೆ ಬೇಡ? ಅವ್ರು ಕೊಡ್ತಿರೋ ಜಮೀನಲ್ಲಿ ನಿಧಿ ಇರೋ ವಿಷಯ ಅವ್ರಿಗೆ ಗೊತ್ತಾ? ಗೊತ್ತಿದ್ರೆ ಯಾವಂತಾನೆ ಜಮೀನ್ ಬಿಟ್ಕೊಡ್ತಾನೆ? ಅಂದ್ರೆ ಸುಳ್ಳಿನ ಜೊತೆ ಮೋಸ ಕೂಡ ಇದೆ. ಇದರಲ್ಲಿ ಮೋಸ ಏನ್ ಬಂತು? ಆ ನಿಧಿ ಹುದ್ಗಿಟ್ಟಿದ್ದು ದೇವಸ್ಥಾನ ಕಟ್ಟೋಕೆ ಅಂತ. ನಾವು ಕೂಡ ಆ ದೇವಸ್ಥಾನ ಕಟ್ಸೋಕೆ ಹೊರಟಿರೋದು. ಇಷ್ಟೆಲ್ಲ ಸುಳ್ಳು ಹೇಳ್ತಿರೋ ನೀವು ಅದನ್ನು ಮಾಡ್ತೀರಿ ಅನ್ನೋ ನಂಬಿಕೆ ನನಗಿಲ್ಲ. ಬೇಡ, ನಿಮ್ಮ ಪಾಪದಲ್ಲಿ ನಾನು ಯಾಕೆ ಭಾಗಿಯಾಗಬೇಕು? ಹೋಗ್ತೀನಿ. ಹೋಗೋಕ್ ಬಿಡೋರು ಯಾರು? ನಿಮ್ಮ ಕೆಲಸ ಮಾಡೋದಕ್ಕೆ ನನ್ನಿಂದ ಆಗಲ್ಲ. ಆ ಕತೆ ಎಲ್ಲ ಬೇಡ್ರಿ, ಕೆಲಸ ಮುಗಿಸ್ಕೊಟ್ಟು ಹೋಗಿ.
ಆಗಲ್ಲ. ಬಿಡಿ. ನಿಧಿನ ಆಗತ್ ತೆಗಿಯೋವರೆಗೂ ನಮ್ ಸುಪರ್ತಿಯಲ್ಲ ಇರು. ನಡಿ. ಬಲವಂತವಾಗಿ ನನ್ನಿಂದ ನಿಧಿ ತೆಗೆಸೋ ಕಾರ್ಯ ಸಾಧ್ಯ ಇಲ್ಲ. ನಾನಲ್ದೆ ಬೇರೆ ಯಾರಿಂದಲೂ ನಿಧಿ ತೆಗೆಸೋ ತಂತ್ರವಿದ್ಯೆ ಗೊತ್ತಿಲ್ಲ, ತಿಳಿದಿರಲಿ. ತಾಯಿ, ಏನಾಗ್ತಿದೆ ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಎಡಗಡೆ ಪ್ರಸಾದ ಕೊಟ್ಟು 3 ಎಕರೆ ಬದಲಿಗೆ 20 ಎಕರೆ ಜಮೀನು ತಗೊಳ್ಳೋದು ಬೇಡ ಅಂತ ಆಜ್ಞಾಪಿಸ್ದೆ. ಅದರಂತೆ ನಾನು ನನ್ನ ಜಮೀನ ನಿನಗೋಸ್ಕರ ಸಂಸ್ಥಾನಕ್ಕೆ ಬಿಟ್ಕೊಟ್ಟೆ. ಅಲ್ಲಿ ಜಮೀನ್ ಹತ್ರ ಯಾರೋ ಬರ್ತಾರೆ, ಏನೋ ಹೇಳ್ತಾರೆ, ಮಾವ ಮುನಿಸ್ಕೊಂಡು ಹೋಗ್ತಾರೆ. ಈಗ ಈ ಪತ್ರಕ್ಕೆ ಬೆಂಕಿ ಬಿತ್ತು. ಇದೆಲ್ಲ ಯಾವುದ್ರ ಸಂಕೇತ? ನಂಗೊಂದು ಅರ್ಥ ಆಗ್ತಿಲ್ಲ ತಾಯಿ, ನೀನೇ ದಾರಿ ತೋರಿಸಿ. ನೀನಿಲ್ದೆ ನಿಧಿ ತೆಗಿಯೋಕ್ಕಾಗಲ್ವಾ? 4 ಅಲ್ಲ 10 ಜನ ಕೂಲಿ ಆಳ್ ಕರ್ಸಿ 50 ಅಡಿ ಸಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಏನೋ ನತ್ಯ. ನಿಧಿ ಇರೋ ಜಾಗ ಗೊತ್ತು, ಎಷ್ಟು ಆಳದಲ್ಲಿದೆ ಅಂತ ಗೊತ್ತು. ಇನ್ನೇನೋ ಬೇಕು? ಮೂರ್ಖ, ಇಷ್ಟೇನೇನು ಗೊತ್ತಿರೋದು? ಏನಂತ ತಿಳ್ಕೊಂಡಿದ್ಯಾ? ನಿಧಿ, ತಾಯಿ ನಿಧಿ ನಿಮ್ಮಂಥವರೆಲ್ಲ ಮುಟ್ತಾರೆ ಅಂತಾನೆ ಹಿರೀಕರೋದಕ್ಕೆ ಕಾವಲು ಹಾಕಿದ್ದಾರೆ. 100 ಅಲ್ಲ 1000 ವರ್ಷ ಆದರೂ ನಿಯತ್ತಿನಿಂದ ಕಾಯುತ್ತೆ. ನಿಮ್ಮಂತ ದುರಾಸೆ ಜನರ ಪಾಲಿಗೆ ಸಿಗದ ಹಾಗೆ ಕಾಯುತ್ತೆ. ಕಂಡಿದ್ದೀನಿ. ಗೌಡ್ರೆ, ನಿಲ್ಸಿ. ಆದಿಶೇಷ, ಈ ಊರ್ ನಂದು, ಈ ಸಂಸ್ಥಾನ ನಂದು, ಈ ಊರಲ್ಲಿರೋ ಕಣ ಕಣನು ನನ್ಗೆ ಸೇರ್ಬೇಕು. ಆ ನಿಧಿನೂ ನಂದು, ನಂದೇ ಆದಿಶೇಷ, ನಂದೇ. ಅಯ್ಯೋ, ಆವೇಶಕ್ಕೆ ಒಳಗಾಗ್ಬೇಡಿ ನೀವು ಅಮ್ಮಾಜಿ. ನಾನು ತಾನು ಅಂತ ಮಾತಾಡೋಕ್ ಹೋಗ್ಬೇಡಿ. ಅದು ಈ ಜುಟ್ಟಿಗೆ ಎದುರ್ಕೊಂಡು. ಸುಮ್ಮನೆ ಇರೋ ನಂಜ. ಇವನ ನಗು, ಇವನ ಮಾತುಗಳು ನನ್ನ ಕೆರಳಿಸ್ತಾ ಇದೆ. ನಿಧಿ ನನ್ನ ಕೈ ಸೇರ್ಲೇಬೇಕು. ಅದನ್ನ ಪಡ್ಕೊಳ್ಳೋದಕ್ಕೆ ಸುತ್ತ ಹತ್ತೂರ್ನಲ್ಲಿ ಇವನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ಇವನ್ಗೂ ಗೊತ್ತು. ಹೇಳು ಆದಿಶೇಷ, ನಿಧಿನ ಕಾಯ್ತಾ ಇರೋದು ಯಾರು? ಅದನ್ನ ವಶೀಕರಿಸ್ಕೊಳ್ಳೋದು ಹೇಗೆ? ಹೇಳು. ಆದಿಶೇಷ, ಮರ್ಯಾದೆಯಾಗಿ ಬಾಯ್ ಬಿಡು. ನಾನು ನಿನ್ ಏನ್ ಮಾಡ್ತೀನಿ ಅಂತಾನು ನೀನ್ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ನಾನು ಎಂತವನು ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಾಯ್ತು, ನಿಮ್ಮ ನಿಜ ಸ್ವರೂಪ ಏನು ಅಂತ ನನಗೆ ಗೊತ್ತಾಯ್ತು. ಆದ್ರೆ ನಾನು ಹೆದರೋನಲ್ಲ, ಸಾಯಿಸ್ತೀರ ನನ್ನ. ಸಾಯಿಸಿ, ಆದ್ರೆ ಆ ನಿಧಿ ನೀವು ಸಾಯೋವರೆಗೂ ನಿಮಗೆ ದಕ್ಕಲ್ಲ. ನಿಮಗೆ ಅಲ್ಲ, ಆ ನಿಧಿ ಬೇರೆ ಯಾರಿಗೂ ದಕ್ಕಲ್ಲ. ಹೊಡೆದ್ರು ಬಡಿದ್ರೆ ಯಾವ
ಕೆಲಸನೂ ಆಗಲ್ಲ. ಹೇಳೋ ಆದಿಶೇಷ, ಆ ನಿಧಿನ ಕಾಯ್ತಾ ಇರೋದು ದೇವತೆಗಳೋ ಭೂತಗಳೋ? ಅದನ್ನ ಹೇಗ್ ವಶೀಕರಿಸ್ಕೊಳ್ಳೋದು? ಏನ ತಂತ್ರವಿದ್ಯೆ? ಯಾವತ್ತೂ ನಾನಂತ ತಪ್ಪು ಮಾಡಲ್ಲ ಅಮ್ಮಾಜಿ. ಇವನು ಹೀಗೆಲ್ಲ ಬಾಯ್ ಬಿಡಲ್ಲ. ಚಾಕು ಮೊಣೆ ಇವನು ಕುತ್ತಿಗೆ ಬಿದ್ರೆ ಜೀವದ ಭಯ ಏನು ಅಂತ ಗೊತ್ತಾಗುತ್ತೆ. ಹಾಗೆ ಇವನು ಬಾಯ್ ಬಿಡ್ತಾನೆ. ಜೀವಕ್ಕೆಲ್ಲ ಹೆದರೋನಲ್ಲ ಈ ಆದಿಶೇಷ. ನಿನ್ ಜೀವ ಯಾಕೋ? ನಿನ್ ಹೆಂಡತಿ ಮಕ್ಕಳು ಕುತ್ತಿಗೆ ಮೇಲೆ ಕತ್ತಿಟ್ರೆ ಈಗ ಹಾರಾಡೋ ಆದಿಶೇಷ, ಮೋಸ ಸುಳ್ಳು ಅಂತ ದೊಡ್ಡ ದೊಡ್ಡ ಮಾತಾಡ್ತಿದ್ದೆ. ಹೆಂಡತಿ ಮಕ್ಕಳ ಜೀವಕ್ಕೆ ಅಪಾಯ ಅಂದಿದ ತಕ್ಷಣ ಎಲ್ಲ ಮರ್ತೋಯ್ತಾ? ನೀವು ನನ್ನ ಸಂಸ್ಥಾನಕ್ಕೆ ಕಾಲಿಡ್ತಿದ್ದಾಗೆ ನಮ್ಮ ಜನ ನಿನ್ನ ಮನೆ ಸುತ್ತ ಕವರ್ ಆಗಿದ್ರು ಗೊತ್ತಾ? ಬೇಡಿ, ಹಾಗೇನು ಮಾಡಬೇಡಿ. ಅವ್ರು ಬಿಟ್ರೆ ನನಗೆ ಬೇರೆ ಯಾರೂ ಇಲ್ಲ. ನೋಡ್ದೇ ಇರೋ ನಿನ್ ಹೆಂಡತಿ ಮಕ್ಕಳ ಬಗ್ಗೆ ನಮ್ಗೆ ಯಾವ ದ್ವೇಷ ಆದಿಶೇಷ? ನಮಗ್ ಮುಖ್ಯ ಆಗಿರೋದು ನಿಧಿ ಅಷ್ಟೇ. ಹೇಳು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನಿನ್ ಕೈಲಿದೆ. ಈಗೇನು ಹೇಳ್ತೀಯೋ ಇಲ್ವೋ? ಅಮ್ಮಾಜಿ, ಈಗ್ಲೂ ಇವನಿಗೆ ನಿಮ್ ಮಾತು ಅರ್ಥ ಆಗಿಲ್ಲ ಅಲ್ವೇನೋ? ಬಾಯ್ ಬಿಡೋ, ಬಿಡ ಬಾಯ್ನ. ಹೇಳಲ್ಲ, ಅದು ನಮ್ಮ ತಂತ್ರವಿದ್ಯೆ ನಿಯಮಕ್ಕೆ ವಿರೋಧ. ನಿನ್ ಹೆಂಡತಿಯಲ್ಲಿ ಜೀವ ಬಿಡ್ತಾ ಇದ್ದಾಳೆ, ನಿನ್ನ ಮಕ್ಕಳು ಬಾಯ್ ಬಾಯ್ ಪಡ್ಕೊಂತ ಇದ್ದಾಳೆ. ತಂತ್ರವಿದ್ಯೆ ವಿರೋಧನ ನಿನ್ನ? ಸಾವಿತ್ರಿ, ಯಾಕೆ ಹೀಗೆ ಮಂಕಾಗಿದೀಯಾ? ಏನ್ ಮಾಡೋದು ಗೊತ್ತಾಗ್ತಿಲ್ಲಮ್ಮ. ಆ ತಾಯಿ ದಾರಿ ತೋರಿಸ್ತಾಳೆ ಬಿಡಮ್ಮ. ತಾಯಿ ತೋರಿಸಿದ ದಾರಿನೇ ಅಂತ ನಾವು ಹೋಗ್ಲಿಲ್ವಮ್ಮ? ಆ ತಾಯಿ ಸೂಚನೆ ಕೊಡ್ತಾಳೆ, ನಾವದನ್ನು ಅರ್ಥ ಮಾಡ್ಕೋಬೇಕು. ತಪ್ಪರ್ಥ ಮಾಡ್ಕೊಂಡ್ರೆ ಅವಳು ಮತ್ತೆ ಸೂಚನೆ ಕೊಟ್ಟು ಎಚ್ಚರಿಕೆ ಕೊಡ್ತಾಳಮ್ಮ. ಹೂವು ಎಡಗಡೆ ಬಿತ್ತು. 20 ಎಕರೆ ಜಮೀನು ನಾವು ತಗೊಂಡಿದ್ದು ತಪ್ಪು ಅಂತ ಅನ್ನಿಸ್ತು. ಅದಕ್ಕೆ ನೀನು 3 ಎಕರೆನ ತಾಯಿಗೆ ಇರಲಿ ಅಂತ ಸಂಸ್ಥಾನಕ್ಕೆ ವಾಪಸ್ ಕೊಟ್ವಿ. ಆದರೆ ಈಗ ನಡೀತಾ ಇರೋದೇನಮ್ಮ? ಒಂದ್ರ ಮೇಲೆ ಒಂದು ಅಂಶಕ್ಕೆ ನಡೀತಾ ಇದೆ. ಅಂದ್ರೆ ಏನಮ್ಮ ಅರ್ಥ? ಅಂದ್ರೆ ನೀನು ನಿನ್ನ 3 ಎಕರೆನ ಕೊಟ್ಟಿದ್ದು ತಪ್ಪು ಅಂತಿರ್ಬೋದು ಕಣೆ. ಅಮ್ಮಾಜಿ, ಸತ್ಯ, ನೀವೆಲ್ಲಿ? ಅಂದ್ರೆ ಇಷ್ಟೊತ್ತಿನಲ್ಲಿ ಏನ್ ಬಂದಿದ್ದು? ಅಮ್ಮಾಜಿ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಹುಷಾರಾಗಿದ್ದೀರಾ ತಾನೆ? ಹಾ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅಷ್ಟೇ. ಡಾಕ್ಟರ್ ಕರ್ಸ್ಲಾ? ನಾರಾಯಣಪ್ಪ, ಹೇಳಿ ಸತ್ಯ, ಏನ್ ಬಂದಿದ್ದು? ಅಲ್ಲ ಅಮ್ಮಾಜಿ, ತಮ್ಮ ಆರೋಗ್ಯ? ಅದು ಚಂಡಿಕಾ ಹೋಮದ ತಯಾರಿ ಆಯಾಸ ಅಷ್ಟೇ. ಹೇಳಿ. ಅದೇ ಅಮ್ಮಾಜಿ, ಜಮೀನ್ ರಿಜಿಸ್ಟ್ರೇಷನ್ನು, ಸಾವಿತ್ರಿ ಎಲ್ಲ ರೆಡಿ. ಅದು ಶುಕ್ರವಾರವೇ. ಒಳ್ಳೇದೇನಾನೆ, ಅವತ್ತೇ ಆಗ್ಲಿ ಬಿಡಿ.
ನೀನೇ ಯೋಚನೆ ಮಾಡು. ನೀನು ಕೊಟ್ಟು ಬಂದಿದ್ರ ಹಿಂದೆನೇ ಆದಿಶೇಷ ನಿನ್ನ ಜಮೀನಲ್ಲಿ ಸಿಗ್ತಾ ಅಂತ ನೀನು ಹೇಳಿದೆ. ವಿಚಿತ್ರವಾಗಿ ಮಾತಾಡ್ದ ಅಂತಲೂ ಹೇಳಿದೆ. ಅದ್ರ ಹಿಂದೆನೇ ಪತ್ರಕ್ಕೂ ಬೆಂಕಿ ಬಿತ್ತು. ಆ ತಾಯಿನೇ ನಿನ್ನ ಇಲ್ಲಿ ಕರೆಸ್ಕೊಂಡ್ಲು. ಮಗು ನಿರಾತಂಕವಾಗಿ ನಿಮ್ಮಡಲೇ ತುಂಬಲಿ ಅಂತ ನೀನು ಬಂದೆ. ಆದರೆ ಈ ಪೊಲೀಸು, ಅಮ್ಮಾಜಿ, ಆದಿಶೇಷ ಇವ್ರದೆಲ್ಲ ರಗಳೆ ಬೇಡವೇ ಬೇಡ. ನಿನ್ನ ಜಮೀನು ನಿನಗೆ ಇರಲಿ ಅಂತ ಆ ತಾಯಿ ಸೂಚಿಸಿರಬೇಕು. ದೇವಸ್ಥಾನ ಅದೇ ಜಾಗದಲ್ಲಿ ಆಗಲಿ ಅಂತ ಆ ತಾಯಿ ಕಿತ್ತಿದ್ರೆ ನಿನ್ನ ಕನ್ಸಲ್ಲಿ ಬಂದು ಹೇಳಬೇಕಾಗಿತ್ತು. ಜಾಗ ನಿಂದೆ ಅಂತ ಆ ತಾಯಿಗೆ ತಿಳಿದಿರಲ್ವಾ? ಹೇಳು. ನಿನ್ನ ಜಮೀನ ನೀನು ಬಿಟ್ಕೊಡ್ಬಾರ್ದೇನೋ ಸಾವಿತ್ರಿ. ಹಾಗಂತ ಸಂಕಲ್ಪ ಮಾಡ್ಕೊ. ಮುಂದೆ ಅದೇನು ಶಕ್ತಿ ನಡೆಯುತ್ತೋ ನೋಡೋಣ.